ನನ್ನ ಸೊಸೆ ಎಲ್ಲೋದ್ಲು ಕಾಣಿಸ್ತಾನೆ ಇಲ್ವಲ್ಲ. ಹೊಲಕ್ಕೆ ಬರೋ ಆಳ್ಗಳು ಹೋಗಿದ್ದಾರೆ, ಊಟ ಕೊಟ್ಟು ಕಳಿಸ್ಬೇಕು. ಮಾಲಾಶ್ರೀ, ಮಾಲಾಶ್ರೀ. ಹಾ ಹೇಳಿ ಅತ್ತೆ. ಎಲ್ಲೋಗಿದ್ದೆ ನೀನು? ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ ನಾನು. ರೂಮಲ್ಲಿ ಇದ್ನಲ್ಲ ಅತ್ತೆ, ಚೇತದ ಸ್ಕೂಲ್ ಬುಕ್ಗಳಿಗೆ ರ್ಯಾಪರ್ ಹಾಕ್ತಾ ಕೂತಿದ್ದೆ. ಓ ಹೌದಾ ಮಾಲಾಶ್ರೀ, ಒಂದು ಕೆಲಸ ಆಗ್ಬೇಕಲ್ಲ ನಿನ್ನಿಂದ. ಹೇಳಿ ಅತ್ತೆ, ಏನು ಅಂತ? ಅದು ಭತ್ತ ನಾಟಿ ಮಾಡೋಕ್ಕೆ ಆಳುಗಳು ಹೋಗಿದ್ದಾರೆ ಹೊಲಕ್ಕೆ, ಅವ್ರಿಗೆ ಊಟ ತಗೊಂಡು ಹೋಗ್ಬೇಕು. ನಿಮ್ಮ ಮಾವಯ್ಯ ಇದೇನು ಕೆಲಸ ಇದೆ ಅಂದ್ಬಿಟ್ಟು ಸಿಟಿಗೆ ಹೋಗವ್ರೆ. ಅದಕ್ಕೆ ನನ್ನ ಕೆಲ ಒಬ್ಬರ ಕೈಲಿ ತಗೊಂಡು ಹೋಗೋಕ್ಕಾಗದ ಮಾಲಾಶ್ರೀ. ನೀನು ನನ್ನ ಜೊತೆ ಬಂದರೆ ಊಟ ತಗೊಂಡು ಕೊಟ್ಬಿಟ್ಟು ಬರೋಣ. ಹೌದಾ ಅತ್ತೆ, ನನಗೂ ಹೊಲಕ್ಕೆ ಬರೋದಂದ್ರೆ ತುಂಬ ಇಷ್ಟ ಆಯ್ತು. ಹೋಗೋಣ ಬಿಡಿ. ನಿಮ್ಮ ಮಗ ಹೋಗಿದ್ದಾರೆ ಆಳುಗಳ ಜೊತೆ? ಹ್ಞೂ ಹೌದು, ಕಾರ್ತಿ ಹೋಗಿದ್ದಾನೆ ಅವ್ರ ಜೊತೆ. ನಾವು ಊಟ ತಗೊಂಡು ಹೋಗ್ಬೇಕಷ್ಟೇ. ಅಜ್ಜಿ, ನೀವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಚೇತು ಬಾಯಿಲಿ. ಏನಜ್ಜಿ? ನಾನು ನಿಮ್ಮ ಅಮ್ಮ ಇಬ್ರು ಹೊಲಕ್ಕೆ ಹೋಗಿ ಊಟ ಕೊಟ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೆ ನೀನು ಪಾರಿ ಆಂಟಿ ಮನೆಗೆ ಹೋಗ್ಬಿಟ್ಟು ಆ ಉಪ್ಪಿ ಜೊತೆ ಆಟ ಆಡ್ತಾ ಇರ್ತೀಯಾ? ಅಜ್ಜಿ ಅಜ್ಜಿ, ನಾನು ಎಲ್ಲಿಗೂ ಹೋಗಲ್ಲ, ನಿಮ್ಮ ಜೊತೆನೇ ಕರ್ಕೊಂಡು ಹೋಗು ಅಜ್ಜಿ. ನನಗೂ ಹೊಲಕ್ಕೆ ಬರೋಕ್ಕೆ ತುಂಬಾ ಇಷ್ಟ. ಬಿಸಿಲು ಮೊಮ್ಮಗನೆ, ನಿಂಗೆ ಭಾನುವಾರ ರಜೆ ಕೊಡ್ತಾರಲ್ಲ, ಅವಾಗ ನಿಮ್ಮ ಅಪ್ಪನ ಜೊತೆ ಗಾಡಿಲಿ ಹೋಗುವೆ. ಅಜ್ಜಿ, ನಾನು ಬರಲೇಬೇಕು, ನಾನು ಕರ್ಕೊಂಡು ಹೋಗು ನೀನು. ಅತ್ತೆ, ಚೇತನ ಕರ್ಕೊಂಡು ಹೋಗೋಣ ಬಿಡಿ ಅತ್ತೆ. ಹಂಗಂತೀಯಾ? ಸರಿ ಸರಿ, ಬರುವೆ ಬಿಡು ನೀನುವೆ. ಬಾಮಲ್ಲ, ನಾವಿಬ್ರು ಊಟ ತುಂಬ್ಕೊಳ್ಳೋಣ. ಆಯ್ತಾಯ್ತು, ಬರುವೆ ಬಿಡು. ಮಮ್ಮಿ, ಒಂದ್ ನಿಮಿಷ ಬರ್ತೀನಿ. ಚೇತು ಎಲ್ಲಿಗೆ ಕಣೋ? ಎಲ್ಲಿಗೂ ಇಷ್ಟು ಜೋರಾಗಿ ಓಡೋಗ್ತಾ ಇದೀಯಾ? ಒಂದೇ ನಿಮಿಷ ಅಜ್ಜಿ, ಬರ್ತೀನಿ. ಅವ್ವ ಮಾಲ, ನಿನ್ನ ಮಗ ತುಂಟ ಅಂದ್ರೆ ತುಂಟ. ಹೌದು ಅತ್ತಿ, ಎಲ್ಲ ನನ್ನಾಗೇನೆ ಅವನು. ಐ ಲೈಕ್ ಯು ಸೋ ಮಚ್. ಹೌದೌದು, ಎಲ್ಲ ನಿನ್ನಾಗೇನೆ, ಬಾಲ ಇಲ್ಲದೆ ಇರೋ ಕೋತಿ ತರ. ಅಲ್ಲೇ ಉಪ್ಪಿ, ಎಲ್ಲೆಲ್ಲ ಹುಡ್ಕೋದು ನಿನ್ನ? ನಮ್ಮ ಮನೆಯಿಂದ ಓಡಿ 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 ನಂಗೆ ಸುಸ್ತಾಗೋಯ್ತು. ನಿನ್ಗೊಂದೇನೋ ವಿಷಯ ಹೇಳ್ಬೇಕು, ಅದಕ್ಕೆ ಓಡ್ ಬಂದೆ ನಾನು. ಹೌದಾ? ಏನದು? ಅದೇನ್ ಗೊತ್ತಾ, ನಮ್ಮ ಅಜ್ಜಿನೂ ನಮ್ಮ ಮಮ್ಮಿನೂ ಇವತ್ತು ಹೊಲಕ್ಕೆ ಹೋಗ್ತಾರೆ ಊಟ ತಗೊಂಡು ಆಳುಗಳಿಗೆ. ಅದಕ್ಕೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂದವ್ರೆ. ಅದಕ್ಕೆ ನೀನು ಬರ್ತೀಯಾ? ಹೊಲದಲ್ಲಿ ಸಖತ್ ಮಜಾ ಮಾಡೋಣ. ಹೌದೇನ ಚೇತು, ನನಗೂ ಹೊಲಕ್ಕೆ ಬರೋದು ಅಂದ್ರೆ ತುಂಬಾ ಇಷ್ಟ. ನಾವು ಊರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ನಿನ್ ಮನೆ ತಗ ಹೋಯ್ತಾ ಇರು. ಇಲ್ಲೇ ನಿಂತಿರ್ತೀನಿ, ಹೇಳ್ಬಿಟ್ಟು ಬಾ ನೀನು. ಅವ್ವ ಅವ್ವ. ಏನೋಪಿ? ಅವ್ವ, ಚೇತು ಹೇಳ್ತಾವನೆ, ಶಾಂತಜ್ಜಿನುವೆ ಮಾಲಾಶ್ರೀ ಅಂತಿನುವೆ ಹೊಲಕ್ಕೆ ಹೋಯ್ತಾರಂತೆ. ಅವನ ಜೊತೆ ಅವನು ಹೋಯ್ತಾನಂತೆ. ನಾನು ಹೋಯ್ತೀನಿ ಕಣವ. ಬೇಡ ಕಣೋಪಿ, ತುಂಬಾ ಬಿಸಿಲು ಜಾಸ್ತಿ ಇದೆ. ಅವ್ವ ಅವ್ವ ಪ್ಲೀಸ್ ಅವ್ವ. ಸರಿ ಸರಿ ಆಯ್ತು, ಜೋಪಾನ ಹೋಗ್ಬಿಟ್ ಬಾ. ನೀವು ಬರೋದೇನಾದ್ರು ಲೇಟ್ ಆದ್ರೆ ನಾನು ನಿಮ್ಮ ಅಪ್ಪನ ಕಳಿಸ್ತೀನಿ. ನಿಧಾನ ನಿಧಾನ, ಜೋರಾಗಿ ಓಡಬೇಡಿ, ಬಿದ್ಬಿಡ್ತೀರಾ. ಬಾರೋ ಬೇಗ, ಆಮೇಲೆ ನಮ್ಮ ಅವನುವೆ ನಮ್ಮ ಅಜ್ಜಿನೇ ಬಿಟ್ಬಿಟ್ಟೆ ಹೋಗ್ಬಿಡ್ತಾರೆ ನಮ್ಮನ್ನ. ನನ್ನ ಮಗ, ನನ್ನ ಬಂಗಾರ. ನಿಧಾನಕ್ಕೆ ಹೋಗ್ರೋ. ಮಾಲಾ, ಎಲ್ಲಿ ನಿನ್ ಮಗ ಬರ್ತೀನಿ ಅಂತಂದ ಬರ್ಲೇ ಇಲ್ಲ? ಬಾರ ಉಪ್ಪಿ ಬೇಗ, ನೋಡಲಿ ನಮ್ಮ ಅಜ್ಜಿನೂ ನಮ್ಮ ಮಮ್ಮಿನೂ ಹೋಯ್ತಾವ್ರೆ ಹೊಲಕ್ಕೆ. ಓ, ಪಾರಕನ ಮಗ ಉಪ್ಪಿನೂ ಬಂದವನೆ. ನಿಧಾನಕ್ಕೆ ಕಂಡ್ರೆ ಓಡ್ಬೇಡಿ, ಬಿದ್ರೆ ಮುಖ ಮುತ್ತಿ ಚೇಚ್ಕೋತೀರಾ ಅಷ್ಟೇ. ಮಾಲಾ ಆಂಟಿ, ನಮ್ಗೇನು ಆಗಲ್ಲ, ನಾವೇ ಫಸ್ಟ್ ಹೋಗ್ತೀವಿ ನೋಡಿ ಈಗ. ಅವ್ವ ಮಾಲಾ, ಇಬ್ಬರಿಗೂ ಹೇಳಕ್ಕಾಗಲ್ಲ, ಒಬ್ಬನಿಂತ ಒಬ್ಬ ನೆಚ್ಚಿವನು. ಅದೆಲ್ಲಿ ಬಿದ್ದು ಅಲ್ಲಿ ಮುರ್ಕೋತಾರ ನಂಗಂತೂ ಗೊತ್ತಿಲ್ಲ. ಏ ಚೇತು, ಉಪ್ಪಿ ಜಾತಿದೆ, ನಿಧಾನಕ್ಕೆ ಹೋಗ್ರು. ಅದಕ್ಕೆ ನಿಮ್ಮನ್ನ ಕರ್ಕೊ ಬರಲ್ಲ ಅನ್ನೋದು. ಮಾಲಾ, ಆಳ್ಗಳು ಕೈ ಬಿಟ್ಟವ್ರೆ ಅನ್ಸುತ್ತೆ. ಕಾರ್ತಿಕ ಶೆಡ್ ಅಲ್ಲಿ ಇರ್ಬೇಕು. ಹೋಗಿ ಕರ್ಕೊಂಡ್ ಬಾ ಹೋಗು. ನನ್ ಕೈಲಿ ನಡೆದು ನಡೆದು ಸಾಕಾಯ್ತು, ನಾನು ಇಲ್ಲೇ ಕೂತ್ಕೋತೀನಿ. ಸರಿ ಅತ್ತೆ, ಕೂತ್ಕೊಳ್ಳಿ, ನಾನು ಕರ್ಕೊ ಬರ್ತೀನಿ. ಶಾಂತಕ್ಕ, ಇದೇನೋ ನೀನು ಹೊಲಕ್ಕೆ ಬಂದ್ಬಿಟ್ಟಿದೀಯಾ? ಓ ಗೌರಿ, ಬಾ ಬಾ ಬಾ. ಗೌಡ್ರಿ ಇರ್ಲಿಲ್ಲ, ಅದಕ್ಕೆ ಮಾಲಾಶ್ರೀ ಕರ್ಕೊಂಡು ನಾನೇ ಊಟ ತಗೊಬಂದೆ ಆಳುಗಳಿಗೆ. ಹೌದಾ ಶಾಂತಕ್ಕ, ನೀನು ಹೊಲಕ್ಕೆ ಬರ್ತೀಯ? ನಂಗಿದ್ರೆ ನಾನು ನಿನ್ ಜೊತೆಗೆ ಬರ್ತಿದ್ದೆ. ಸರಿ ಗೌರಿ, ನೀನೇನಕ್ಕೆ ಬಂದಿದ್ಯಾ ಹೊಲಕ್ಕೆ? ಅಯ್ಯೋ, ಹುಣಸೆ ಹಣ್ಣ ಬಡಿಸೇ ಇರ್ಲಿಲ್ಲ ಶಾಂತಕ್ಕ. ಇವತ್ತೊಂದು ಆಳು ಸಿಕ್ಕದ, ಅದಕ್ಕೆ ಬೆಳಿಗ್ಗೆ ಕರೆದಿದ್ದೆ. ಅವ್ನು ಬಡ್ದ್ಬಿಟ್ಟು ಹೋದ ಹೊಸಿ ಆದ್ಬಿಟ್ಟು ಮೂಟೆ ಕಟ್ಟಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಆಯ್ಬೇಕು. ಯಾಕೆ ಶಂಕರ ಬರ್ಲಿಲ್ವಾ? ಇಲ್ಲ ಶಾಂತಕ್ಕ, ಅವ್ರ ಅಂಗಡಿ ಹತ್ರ ಹೋದ್ರು. ಸ್ವಲ್ಪ ತಾನೇ, ನಾನು ಹೋಗಿ ನೋಡ್ಕೊಬತ್ತೀನಿ, ಹೋಗಿ ಅಂತಂದೆ. ಓ ಹೌದಾ, ಒಳ್ಳೇದಾಯ್ತು ಬಿಡು. ನಾವೇ ಬಿಸಿಬೇಳೆ ಬಾತು ಬೋಂಡ ಮಾಡ್ಕೊ ಬಂದಿದೀವಿ. ನಮ್ಮ ಜೊತೆ ನೀನು ಕುತ್ಕೊಂಡು ಊಟ ಮಾಡ್ಕೊ. ಬರುವಾಗ ಮಾಡ್ಕೊ ಬಂದಿದ್ದೆ ಶಾಂತಕ್ಕ, ಒಂಚೂರು ತಿಂತೀನಿ ಬಿಡು. ರೀ, ಒಳಗಡೆ ಇದ್ದೀರಾ? ಓ ಮಾಲಾ, ಇದೆ, ನೀನ್ ಬಂದ್ಬಿಟ್ಟಿದೆ ಇವತ್ತು ಹೊಲಕ್ಕೆ. ರೀ, ಯಾಕೆ ಬರಬಾರ್ದಾ? ನಮ್ಮ ಪತಿ ದೇವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಮಾಲಾ ನಾನು ನಿನ್ನನ್ನೇ ನೆನ್ಸ್ಕೊತಾ ಇದ್ದೆ ಗೊತ್ತಾ. ಹೌದು ರೀ, ಐ ಲವ್ ಯು. ಐ ಲವ್ ಯು ಟೂ ಮಾಲಾ. ನಿನ್ ಮುಖ ನೋಡಿದ ತಕ್ಷಣ ಬೆಳಿಗ್ಗೆಯಿಂದ ಕೆಲಸ ಮಾಡಿರೋ ಆಯಾಸ ಎಲ್ಲ ದೂರ ಆಗೋಯ್ತು. ಇದೇನಿದು, ನನ್ನ ಸೊಸೆ ನನ್ನ ಮಗನ್ ಕರ್ಕೊಬತ್ತೀನಿ ಅಂತ ಹೋಗಿ ಸುಮಾರು ಹೊತ್ತಾಯ್ತು, ಬರ್ಲೇ ಇಲ್ಲಪ್ಪ. ಬಾಗೋರಿ ನೋಡ್ಕೊ ಬರೋಣ. ಹೌದಾ ಶಾಂತಕ್ಕ, ಬಾ ನೋಡ್ಕೊ ಬರೋಣ. ಕುಂಕುಮ ಅಡ್ಡವಿದೆ, ಕೈ ಬಳೆ ಕಮ್ಮಿ ಇದೆ, ಬೈತಲೆ ಕೆಟ್ಟಿದೆ, ಗಲ್ಲವು ಕಟ್ಟಿದೆ, ಎಲ್ಲಿಗೆ ಹೋಗಿದ್ದೆಯೇ? ಕಾಲ್ಗಳು ಬೀಗುತ್ತಿವೆ, ಕಣ್ಗಳು ತೇಲುತ್ತಿವೆ, ಸೊಂಟವು ಜಗ್ಗದೆ ಎಣ್ಣೆದೆ ಹಿಕ್ಕಿದೆ, ಏನೇನು ಮಾಡಿದ್ದೆ? ರಾಗಿ ಹೊಲರಾಗಿ ಕಾಲಿ ಗುಡಿಸಲು, ಓಹೋ, ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿ ರಾಯರಿಗೆ ತಿನಿಸಲು, ಓಹೋ, ಜೇನುತುಪ್ಪ ತಂದೆ ಮಾತು ಭರಿಸಲು. ತುಂಬಾ ಹೊಸ ಮಾತು ಕಲಿಸಿಕೊಟ್ಟಳಮ್ಮ, ಜೇನು ತಿಂದು ನೀನು ಕೊಡು ಎಂದಳಮ್ಮ. ಹೋ, ರಾಗಿ ಹೊಲದಾಗಿ ಕಾಲಿ ಗುಡಿಸಲು, ಓಹೋ, ಗುಡಿಸಲಿಗೆ ಹೋದೆ ಮಾತನಾಡಲು. ಏನೋ ಮಗನೇ, ಊಟಕ್ಕೆ ಏನಾರು ಬರ್ತೀಯಾ, ಇಲ್ಲ ಏನಾರು ರಾಗಿ ಹುಲ್ಲೇನಾರು ತಿನ್ಕೊಂಡಿರ್ತೀಯಾ? ಏನೋ ಕಾರ್ತಿ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅಂತ ನಿಮ್ಮ ಅಮ್ಮನ ನೀನ್ ಹೇಳ್ತೀರಿ ಊಟ ತಗೊಂಡ್ಬಂದಿದ್ದಾರೆ ನಿಂಗೆ. ನೀನ್ ನೋಡಿದ್ರೆ ಏನಪ್ಪ ಫುಲ್ ಡ್ಯಾನ್ಸ್ ಮಾಡ್ತಾ ಇದೀಯಾ? ಮಮ್ಮಿ, ನಿಂದು ಅಪ್ಪಂದು ಡ್ಯಾನ್ಸ್ ಸೂಪರ್ ಆಗಿತ್ತು. ಹೌದೇನೋ ಚೇತು, ಆದಷ್ಟು ಬೇಗ ನಿನ್ಗೆ ಒಬ್ಬ ತಂಗಿನ ತಮ್ಮನ ಬರೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ ಕಣೋ. ಅಯ್ಯೋ ಗೌರಕರಿ, ಆತರ ಏನು ಇಲ್ಲಪ್ಪ. ಈ ವಾತಾವರಣ ಎಲ್ಲ ನೋಡಿ ಸ್ವಲ್ಪ ಖುಷಿಗೆ ಡ್ಯಾನ್ಸ್ ಮಾಡ್ದೆ ಅಷ್ಟೇನೆ. ಕಳ್ಳಿ, ನಿನ್ ವಯಸ್ಸನ್ನ ದಾಟ್ಕೊಂಡೆ ಕಣೆ ನಾನು ಬಂದಿರೋದು. ಲೇ ಚೇತು, ಬಾರ ಆಟ ಆಡೋಣ. ಬಂದೆ ಬಂದೆ. ಅಮ್ಮ ನೀವು ಊಟ ಬಡಿಸ್ತಾ ಇರಿ, ಒಂದ್ ನಿಮಿಷ ಬಂದೆ. ನಾಚಿಕೆ ನೋಡು ಮುಂದಿದ್ಕೆ. ಅತ್ತೆ ಊಟಕ್ಕೆ ಬಡಿಸ್ಲಾ? ಬಡ್ಸು ಮಾಲ, ಇವಾಗ್ಲಾದ್ರೂ ನೆನ್ಪಾಯ್ತಲ್ಲ ನೀನ್ ಎಲ್ಲಿದೀಯಾ ಅಂತ. ನಾನು ಊಟಕ್ಕೆ ಹಾಕ್ತಾಳೋ ಇಲ್ವಾ, ಬರೀ ಡ್ಯಾನ್ಸ್ ಮಾಡ್ಕೊಂಡೇ ಇರ್ತಾಳೋ ಅನ್ಕೊಂಡಿದ್ದೆ. ಅತ್ತೆ ಹೋಗಿ ಅತ್ತೆ, ಯಾಕೆ ಹಿಂಗ್ ರೇಗಿಸ್ತಾ ಇದ್ದೀರಿ ನನ್ನ? ನೀವು ಮಾವಯ್ಯ ಅದೆಷ್ಟು ಸಾಂಗ್ ಆಡಿದಿರೋ ಏನೋ ಈ ಗದ್ದೆಲಿ. ಅವ್ವ ಬಂದೆ ನೋಡ ನನ್ ಬುಡಕ್ಕೆ, ಇದಕ್ಕಿನ್ನೂ ಬಂದಿಲ್ಲ ಅನ್ಕೊಂಡಿದ್ದೆ. ಅವ್ವ ತಾಯಿ, ನಿನ್ ತರ ನಾವ್ ಯಾವತ್ತೂ ಆಡೋ ಡ್ಯಾನ್ಸ್ ಆಡಿಲ್ಲವ. ಬರೋದು ಗದ್ದೆಲಿ ಕೆಲಸ ಮಾಡ್ಕೊಳ್ಳೋದು, ಮನೆಗೆ ಹೋಗೋದು ಅಷ್ಟೇ. ಬಾ ಊಟಕ್ಕೆ ಹಾಕು. ಶಾಂತಕ್ಕ, ನನಗೂ ನಿನ್ ಸೊಸೆ ಹೇಳಿದ್ಮೇಲೆ ಯಾಕೋ ಡೌಟ್ ಬರ್ತಾ ಇದೆ. ನೀನು ಗೌಡ್ರಿ ಯಾವತ್ತರ ಈ ತರ ಡ್ಯಾನ್ಸ್ ಮಾಡಿದಿರ ಶಾಂತಕ್ಕ ಗದ್ದೆಲಿ? ಲೇ ಗೌರಿ, ಏನೇ ಮಾತಾಡ್ತಾ ಇದೀಯಾ ನೀನು? ನನ್ನ ಸೊಸೆ ಸವಾಸ ಮಾಡಿ ಹಾಳಾಗಿ ಹೋಗ್ಬಿಟ್ಟಿದ್ಯಾ ಕಣೆ. ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಸುಮ್ಮನೆ ಕೂತ್ಕೊಂಡು ಊಟ ಮಾಡಿ ಎಲ್ರವೆ. ಅಮ್ಮ ಊಟಕ್ಕೆ ಒಂದ್ 4 ಬಾಳೆ ಎಲೆ ತಂದ್ಬಿಡ್ಲಾ? ಇನ್ನೂ ತಂದಿಲ್ವೇನೋ ನೀನು? ಊಟ ಟೈಮ್ ಆದ್ರೂ ಹೋಗಿ ಬೇಗ ತಗೊಂಡ್ ಬಾ. ಅಮ್ಮ ಫ್ರೆಶ್ ಆಗಿ ತಂದ್ರಾಯ್ತು ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿರ್ಲಿಲ್ಲ, ತರ್ತೀನಿ ಈಗ. ಏನು ಬಿಡಪ್ಪ, ನಿನ್ನ ಎಲೆ ತರಕೋರಿ ಇನ್ನೊಂದು ಗಂಟೆ ಮಾಡ್ತೀಯಾ? ನೀನು ಕೂತ್ಕೊಂಡು ನಾನೇ ಹೋಗಿ ತಗೋಬರ್ತೀನಿ. ಶಾಂತ, ಎಲ್ಲಿಗೆ ಹೋಗ್ತಾ ಇದೀಯಾ? ರೀ ಬಂದ್ರಾ? ಊಟಕ್ಕೆ ಬಾಳೆ ಎಲ್ಲ ಕಿತ್ಕೊ ಬರೋಣ ಅಂತ ಹೋಯ್ತಾ ಇದ್ದೆ. ನೀನಾಗ ಹೋಯ್ತೆ ಬಿಡು ಶಾಂತ, ನಾನೇ ಹೋಗಿ ಕಿತ್ಕೊ ಬರ್ತೀನಿ. ಸರಿ, ಬಿಸ್ಲಲ್ಲಿ ನೀನ್ಯಾಕೆ ಬರಕ್ ಹೋದೆ? ಒಂದು 10 ನಿಮಿಷ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ ನಿಂಗೆ. 1 ಗಂಟೆ ಆಯ್ತಲ್ವೇನ್ರಿ? ನೀವು ಬರೋದು ಲೇಟ್ ಆಗುತ್ತೆ ಏನೋ ಅಂತ ನಾನೇ ತಗೊಬಂದೆ. ಶಾಂತ, ನೀನು ಸುಕೋಮಲೆ, ಹಿಂಗೆಲ್ಲ ಬಿಸಿಲಲ್ಲಿ ಬರಬಾರ್ದು ಶಾಂತ. ರೀ ಇದ್ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ. ಶಾಂತಕ್ಕ, ಎಷ್ಟು ದಿನ ನಡೀತಾ ಇದೆ ಗೌಡ್ರ ಜೊತೆ ಲವ್ ಟವಿ? ಲೇ ಗೌರಿ, ನೀನ್ ಅನ್ಕೊಂಡಂಗೆ ಏನು ಇಲ್ಲ ಕಣೆ. ನನ್ ಗಂಡನ್ಗೆ ಏನೋ ಆಗಿದೆ ಇವತ್ತು. ಯಾಕತ್ತೆ ಸುಮ್ನೆ ಡವ್ ಮಾಡ್ತಾ ಇದ್ದೀರಾ? ಮಾವಯ್ಯ ಆಡಿದ ತಕ್ಷಣ ನೋಡಿ ನಿಮ್ ಸೀರೆ ಕಲರೇ ಚೇಂಜ್ ಆಗಿದೆ. ಶಾಂತ, ಬಾ ಇಬ್ರು ಹೋಗಿ ಬಾಳೆ ಎಲ್ಲ ಕಿತ್ಕೊಂಡ್ ಬರೋಣ. ಹೋಗಿ ಅತ್ತೆ, ಮಾವಯ್ಯ ನಿಮ್ನ ಕರೀತಾ ಇದ್ದಾರೆ. ಐ ಲೈಕ್ ಯು ಸೋ ಮಚ್. ರೀ ಇದ್ಯಾಕ್ರಿ ಹಿಂಗಾಡ್ತಾ ಇದ್ದೀರಾ? ಅವಳು ಅಲ್ಲಿ ಕಿತ್ಕೊಂಡು ಹೋಗಿ, ಆ ಕಡೆ ನಾನೇ ಕಿತ್ಕೊಬತ್ತೀನಿ. ನೀವು ಅಪ್ಪ ಮಗನಿಗೆ ಏನೋ ಆಗಿದೆ ಇವತ್ತು. ಏನು ಬೇಡ, ನಾನು ಹೋಗಿ ಬಾಳೆ ಎಲ್ಲ ತರ್ತೀನಿ, ಊಟಕ್ಕೆ ಹಾಕು. ನಡೀರಿ, ನೀವಿಬ್ರು ಯಾಕೆ ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಊಟ ಮಾಡೋಣ. ಏ ಚೇತು, ಉಪ್ಪಿ, ಬನ್ನಿ ಊಟಕ್ಕೆ. ಶಾಂತಜ್ಜಿ, ಊಟ ಮುಗಿದ್ಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ನಾವು. ಏನು ಬೇಡ, ಈಗಲೇ ಹೊತ್ತಾಗಿದೆ, ಮನೆಗೆ ಹೋಗ್ಬೇಕು. ತಾತ ತಾತ, ಅಜ್ಜಿಗೆ ಹೇಳು ತಾತ, ನಾನು ಇನ್ನೊಂದ್ ಸ್ವಲ್ಪ ಆಟ ಆಡ್ಬೇಕು. ಚೇತು, ನಿಮ್ಮನ್ನ ಆಟ ಆಡಕ್ ಬಿಡ್ಬೇಕು ಅಂದ್ರೆ ನೀವು ಇಬ್ರು ನಿಮ್ಮ ಎಲೆಯಲ್ಲಿ ಏನೇನಿದೆ ಎಲ್ಲನೂ ತಿಂದು ಖಾಲಿ ಮಾಡ್ಬೇಕು, ಹಂಗಾರೆ ಬಿಡ್ತೀನಿ ನಾನು. ಹೌದಾ ತಾತ? ಆಯ್ತು ತಾತ. ಲೇ ಉಪ್ಪಿ, ಬೇಗ ತಿನ್ನ. ಆಯ್ತು ಆಯ್ತು. ಶಾಂತಕ್ಕ, ಊಟ ಬಹಳ ರುಚಿಯಾಗಿದೆ.
ಏನ್ ಗೊತ್ತಾ ಗೌರಿ, ಮನೇಲಿ ಅಡುಗೆ ಇಷ್ಟು ರುಚಿ ಬರಲ್ಲ. ಹೊಲ್ದಲ್ಲಿ ತಂದು ಈ ತರ ಬಾಳೆ ಎಲೆ ಹಾಕೊಂಡು ಊಟ ಮಾಡಿದಾಗ ಅದ್ರ ರುಚಿನೇ ಬೇರೆ. ಹೌದು ಅಮ್ಮ, ಈ ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಏನು ಆನಂದ ಸಿಗುತ್ತೆ ಅಲ್ವಾ? ಐ ಲೈಕ್ ಯು ಸೋ ಮಚ್.